ಆತ್ಮೀಯ ವಿದ್ಯಾರ್ಥಿಗಳೇ, ಸಕ್ರಿಫೈ ರೇಷೋದ ಇನ್ನೊಂದು ಲೆಕ್ಕಕ್ಕೆ ತಮಗೆಲ್ಲರಿಗೂ ಆದರವಾದ ಸ್ವಾಗತ. ನಾವು ಇವಾಗಲೇ ಸಕ್ರಿಫೈ ರೇಷೋ ಮೇಲೆ ಒಂದೆರಡು ಲೆಕ್ಕಗಳನ್ನು ಮಾಡಿದ್ದೀವಿ. ಇದು ಅದರ ಮೇಲೆ ಮೂರನೇ ಲೆಕ್ಕ. ಇಲ್ಲ ನೋಡಿ ಲೆಕ್ಕ. ಕ್ವಶನ್ ನಂಬರ್ 3. ಹರ್ಷ ಆ್ಯಂಡ್ ವರ್ಷ ಆರ್ ಪಾರ್ಟ್ನರ್ಸ್ in a firm sharing profit in the ratio of 3:2. They admit Raja as a new partner to the partnership firm. The new profit sharing ratio will be 3:2:1. Calculate sacrifice ratio of Harsha and Varsha ಅಂತ ಹೇಳಿದ್ದಾರೆ. ಇಲ್ಲೇ ಹರ್ಷ ಮತ್ತು ವರ್ಷ ಅಂತ ಆಲ್ರೆಡಿ ಇಬ್ಬರು ಪಾರ್ಟ್ನರ್ಸ್ ಅದಾರ. ಅವರು ಲಾಭ ನಷ್ಟಗಳನ್ನು 3:2 ಪ್ರಕಾರ ಹಂಚ್ಕೊಂತಿರ್ತಾರೆ. ಈ 3:2ಕ್ಕೆ ನಾವು ಕರಿತೀವಿ ಏನಂತೇಳಿ, ಓಲ್ಡ್ ಶೇರ್ ಅಂತ ಹೇಳಿ. ನಾನು ನಿಮ್ಗೆ ಹಳೆಯ ಲೆಕ್ಕದೊಳಗೆಲ್ಲ ಹೇಳಿನಿ. ಕ್ವಶನ್ ಒಳಗೆ ಮೊದಲಿಗೆ ಕೊಡುವಂಥ ರೇಷೋಗೆ ನಾವು ಯಾವ ರೇಷೋ ಅಂತ ಕರಿತೀವಿ ಅಂತಂದ್ರೆ ಓಲ್ಡ್ ರೇಷೋ ಅಂತ ಕರಿತೀವಿ. ಇದು ಓಲ್ಡ್ ರೇಷೋ. ಆಮೇಲೆ ಹೊಸದಾಗಿ ಯಾರನ್ನ ಕರ್ಕೊಂಡಿದ್ದಾರೆ ಅಂತಂದ್ರೆ ರಾಜ ಅನ್ನೋ ವ್ಯಕ್ತಿಯನ್ನ ಕರ್ಕೊಂಡಿದ್ದಾರೆ. ಇಲ್ಲ ನೋಡಿ, ರಾಜ ಅನ್ನೋರನ್ನ ಕರ್ಕೊಂಡಿದ್ದಾರೆ. ಅವರ ನ್ಯೂ ಶೇರ್ ಎಷ್ಟದಪ್ಪ ಅವಾಗ ಅಂದ್ರೆ 3:2:1 3:2:1 ಆಕೈತಿ. ಹಂಗಂದ್ರೆ ನೀವು ಸಕ್ರಿಫೈ ರೇಷೋನ ಕ್ಯಾಲ್ಕುಲೇಟ್ ಮಾಡಿ ಅಂತ ಹೇಳಿದ್ದಾರೆ. ಬನ್ನಿ ಕ್ಯಾಲ್ಕುಲೇಟ್ ಮಾಡೋಣ. ನಿಮ್ಗೆಲ್ರಿಗೂ ತಿಳಿದಿರುವ ಹಾಗೆ ಕ್ವಶನ್ ಒಳಗೆ ಯಾವಾಗಲೂ ಓಲ್ಡ್ ಶೇರ್ ಮತ್ತು ನ್ಯೂ ಶೇರ್ ಕೊಟ್ಟಾಗ ಒಂದು ಸೂತ್ರ ಅದ ನಮಗೆ ಸ್ಯಾಕ್ರಿಫೈ ರೇಷೋನ ಕ್ಯಾಲ್ಕುಲೇಟ್ ಮಾಡೋದಕ್ಕೆ. ಮೊದಲಿಗೆ ಹೆಡ್ಲೈನ್ ಹಾಕೋತೀವಿ ನಾವು, ಕ್ಯಾಲ್ಕುಲೇಷನ್ ಆಫ್ ಸ್ಯಾಕ್ರಿಫೈ ರೇಷೋ ಅಂತೇಳಿ. ಆಮ್ಯಾಗ ಕ್ವಶನ್ ಒಳಗೆ ಯಾವಾಗಲೂ ನಾವು ಕೊಟ್ಟಿರುವಂಥ ಗಿವನ್ಗಳನ್ನು ಬರ್ಕೋಬೇಕು. ಓಲ್ಡ್ ಶೇರ್ ಬರ್ಕೋಬೇಕು. ಮೊದಲಿಗೆ ಓಲ್ಡ್ ಶೇರ್ ಎಷ್ಟದ ಇಲ್ಲೇ 3:2 ಅದ. ಇದನ್ನು ನಾವು 3:2ನ ನಾವು ಹಿಂಗೂ ಬರ್ಕೋಬೋದು. ಯಾವ ಥರ ಹೇಳಿ, 3/5:2/5 ಅಂತಲೂ ಬರ್ಕೋಬೋದು. ಇದಾದ್ಮೇಲೆ ನೆಕ್ಸ್ಟ್ ಬರ್ಕೋಬೇಕು ನಾವು ಏನಂತ ಹೇಳಿ, ನ್ಯೂ ಶೇರ್ ಬರ್ಕೋಬೇಕು. ನ್ಯೂ ಶೇರ್ ಕೊಟ್ಟಾರೆ, ಎಷ್ಟು ಕೊಟ್ಟಾರೆ ಇಲ್ಲೇ 3:2:1 ಕೊಟ್ಟಿದ್ದಾರೆ. ಇದನ್ನ ನಾವು ಹಿಂಗೂ ಬರ್ಬೋದನ್ರಿ, 3/6:2/6:1/6. ಸರ್ 6 ಹೆಂಗೆ ಬಂತು? 3 ಕೂಡಿಸ್ಕೋಬೇಕು, ಅಂಶವನ್ನು ಕೂಡಿಸ್ಬೇಕು. 3 2 5 5 1 6 3/6 2/6 1/6 ಆಗ್ತದೆ. ಈಗ ಕ್ವಶನ್ ಒಳಗೆ ಓಲ್ಡ್ ಶೇರ್ ಮತ್ತು ನ್ಯೂ ಶೇರ್ ಕೊಟ್ಟಾರ. ನಾವೀಗ ಸೂತ್ರ ಬರ್ಕೋಬೇಕು. ಸೂತ್ರ ಏನ್ರಿ, ಸಕ್ರಿಫೈ ಶೇರ್ ಇಸ್ ಈಕ್ವಲ್ ಟು ಓಲ್ಡ್ ಶೇರ್ ಮೈನಸ್ ನ್ಯೂ ಶೇರ್. ಇದನ್ನು ನಾವು ಶಾರ್ಟ್ಕಟ್ ನೆನಪಿಟ್ಕೋತೀವಿ. ಏನಂತ ಹೇಳಿ, ಆನ್. ಓ ಅಂದ್ರೆ ಓಲ್ಡ್ ಶೇರ್, ಎನ್ ಅಂದ್ರೆ ನ್ಯೂ ಶೇರ್. ಹಿಂಗೆ ನೆನಪಿಟ್ಕೋತೀವಿ. ಇದಾದ್ಮೇಲೆ ನಾವು ಒಬ್ಬೊಬ್ರದ್ದು ಏನು ಮಾಡ್ತೀವಿ ಈಗ, ಸಕ್ರಿಫೈ ಶೇರ್ನ ಕಂಡುಹಿಡಿತೀವಿ. ಮೊದಲನೇ ನಾವು ಯಾರು ಹೇಳಿ ಹಂಗಂದ್ರೆ ಹರ್ಷ ಬರ್ಕೋತೀವಿ. ಹರ್ಷಾಸ್ ಸಕ್ರಿಫೈ ಶೇರ್ ಈಸ್ ಈಕ್ವಲ್ ಟು, ಹರ್ಷನ ಓಲ್ಡ್ ಶೇರ್ ಎಷ್ಟದ ರೀ? ಇಲ್ಲ ನೋಡಿ, 3/5 ಇದು ಅವನ ಓಲ್ಡ್ ಶೇರ್. ಹರ್ಷನ ಓಲ್ಡ್ ಶೇರ್ ಅದ 3/5 ಮೈನಸ್ ನ್ಯೂ ಶೇರ್ ಎಷ್ಟದ ರೀ ಒಂದು? ಇಲ್ಲ ನೋಡಿ, 3/6. ಹೇಳೀನಿ, ಭಿನ್ನ ರಾಶಿಗಳ ಸಂಕಲನ ಮತ್ತು ವ್ಯವಕಲನ ಮಾಡುವಾಗ ಛೇದಗಳು ಸೇಮ್ ಇರಬೇಕು. ಸೇಮ್ ಐತನ್ರಿ, ಛೇದ ಸೇಮ್ ಐತನ್ರಿ. ಇಲ್ಲ 5 ಐತಿ, ಇಲ್ಲೇ 6 ಐತಿ. ಛೇದ ಸೇಮ್ ಇರದೇ ಇದ್ದಾಗ ಏನು ಮಾಡ್ತೀರಿ ನೀವು, ಎರಡನ್ನೂ ಇಂಟು ಮಾಡ್ಕೋ. ಛೇದವನ್ನ ಎರಡನ್ನೂ ಇಂಟು ಮಾಡ್ಕೋತೀರಿ. 5 6 30. ಈ 5ನ ಈ 3 ತಲೆ ಮೇಲೆ ಹಚ್ಚಬೇಕು, ಈ 6ನ ಇದರ ತಲೆ ಮೇಲೆ ಹಚ್ಚಬೇಕು. 3 6 18 ಮೈನಸ್ 3 5 15. ಗೊತ್ತಾಯ್ತಾ? ಇನ್ನೊಂದ್ಸಲ ಹೇಳ್ತೇನೆ ನೋಡಿ, ಛೇದಗಳು ಸೇಮ್ ಇರಬೇಕು. ಸೇಮ್ ಇರಲಿಲ್ಲ ಅಂತಂದ್ರೆ ಅವಾಗ ಏನು ಮಾಡ್ತೀರಿ ನೀವು, ಎರಡನ್ನೂ ಇಂಟು ಮಾಡ್ಕೋತೀರಿ. 5 6 30. ಈ 5ನ ಇದ್ರ ಮ್ಯಾಗ ಹಚ್ಚಬೇಕು, ಈ 6ನ ಇದ್ರ ಮ್ಯಾಗ ಹಚ್ಚಬೇಕು. ಅವಾಗ ಇಂಟು ಮಾಡಬೇಕು. 3 6 18, 3 5 15. ಈಗ ಮೈನಸ್ ಮಾಡಿ, 18ರಾಗ 15 ಹೋದ್ರೆ 3 ಬರುತ್ತೆ, 3/30 ಬರ್ತದೆ. ಮತ್ತೆ ಹಿಂಗೆ ಕಡ್ತಾ ಹೊಡಿಬಾರ್ದು, 3 1 3 10 ಅಂತ ಹಿಂಗೆ ಕಡ್ತಾ ಹೊಡಿಬಾರ್ದು, ಅಷ್ಟೇ ಬಿಡ್ಬೇಕ್ರಿ ಅದ. ಈಗ ಹರ್ಷಾಂದ್ ಕಂಡು ಹಿಡಿದ್ರಿ, ನೆಕ್ಸ್ಟ್ ಯಾರು ಕಂಡು ಹಿಡ್ಬೇಕು? ಈಗ ವರ್ಷಾಂದ್. ವರ್ಷ ಸಕ್ರಿಫೈ ಶೇರ್ ಇಸ್ ಈಕ್ವಲ್ ಟು ಅಂತ ಹಾಕಿ, ವರ್ಷಾನ ಓಲ್ಡ್ ಶೇರ್ ಎಷ್ಟದ ರೀ? ಇಲ್ಲದ ನೋಡಿ, ವರ್ಷಾನ ಓಲ್ಡ್ ಶೇರ್ 2/5 ಮೈನಸ್ ಅವನ ನ್ಯೂ ಶೇರ್ ಎಷ್ಟದ ರೀ? 2/6. ಈ 5ನ ಇದ್ರ ತಲೆ ಮ್ಯಾಗ ಹಚ್ಚಬೇಕು, ಈ 6ನ ಇದ್ರ ತಲೆ ಮ್ಯಾಗ ಹಚ್ಚಬೇಕು. ಮತ್ತು ಇವೆರಡು ಛೇದ ಸೇಮ್ ಇಲ್ದಾಗ ಏನು ಮಾಡ್ಕೋತೀರಿ ನೀವು, ಇಂಟು ಮಾಡ್ಕೋಬೇಕಾ? 5 6 30. ಇಂಟು ಮಾಡಿದ್ಮೇಲೆ ಇದ್ರ ತಲೆ ಮ್ಯಾಗ ಹಚ್ಚಬೇಕು, ಇದನ್ನ ಇದ್ರ ತಲೆ ಮ್ಯಾಗ ಹಚ್ಚಬೇಕು. 2 6 12 ಮೈನಸ್ 2 5 10. 12ರಾಗ 10 ಹೋದ್ರೆ 2/30. ಓಕೆ. ಮತ್ತೆ ಇಲ್ಲಿ 2 1 2 10 ಹಿಂಗೆ ಕಟ್ತಾ ಹೊಡಿ, ಇಷ್ಟ ಬಿಟ್ಬಿಡ್ಬೇಕಾದ್ರೆ ಬಿಟ್ಟ. ಈಗ ಏನು ಮಾಡ್ಬೇಕು ನೀವು, ಇದನ್ನ ಸಕ್ರಿಫೈಸ್, ನೀವೇನು ಕಂಡು ಹಿಡಿದ್ರಿ, ಸಕ್ರಿಫೈ ಶೇರ್ ಕಂಡು ಹಿಡಿದ್ರಿ. ಈಗ ಏನು ಮಾಡ್ಬೇಕು, ಇದನ್ನ ಸಕ್ರಿಫೈ ರೇಷೋ ಆಗಿ ಕನ್ವರ್ಟ್ ಮಾಡ್ಬೇಕು. ಸಕ್ರಿಫೈ ರೇಷೋ ಇಸ್ ಈಕ್ವಲ್ ಟು
ಮೊದಲಿಗೆ ಎಷ್ಟು ಕಂಡು ಹಿಡಿದ್ರಿ 3/30 ಕಂಡು ಹಿಡಿದ್ರಿ. ಒಂದೇದ ಒಂದು ಇಲ್ಲಿ ಕಂಡು ಹಿಡಿದ್ರಿ ನೋಡಿ. ಎರಡನೇದೊಂದು ಎಷ್ಟು ಕಂಡು ಹಿಡಿದ್ರಿ ಇಷ್ಟು ಹಚ್ಬೇಕ್ರಿ ಈಗ ಸಿಂಬಾಲ್. ಎರಡನೇದೊಂದು ಇಲ್ಲಿ ಕಂಡು ಹಿಡಿದ್ರಿ ಅದೆಷ್ಟು ಕಂಡು ಹಿಡಿದ್ರಿ 2/30 ಕಂಡು ಹಿಡಿದ್ರಿ. 30 ಕ್ಯಾನ್ಸಲ್ ಆಗ್ತದ 3:2 ಉಳ್ಕೋತದ. ಇವೆರಡು ಬೇರೆ ಬೇರೆ ನಂಬರ್ ಆಗಿರೋದ್ರ ಒಂದ ಮಗ್ಗಿಯೊಳಗೆ ಹೋಗದೇ ಇರೋದ್ರಿಂದ ಅಥವಾ ಲಾಸ್ಟ್ ಇದು ನಂಬರ್ ಉಳ್ಕೊಳ್ಳೋದ್ರಿಂದ 3:2ನ ಉತ್ತರ ಫೈನಲ್ ಆಕೈತಿ. ಈ ರೀತಿಯಾಗಿ ಈ ಲೆಕ್ಕ ಮುಗಿತದ. ಮತ್ತು ಮುಂದಿನ ಕ್ಲಾಸ್ ಒಳಗೆ ಇನ್ನೊಂದು ಹೊಸ ಲೆಕ್ಕದೊಳಗೆ ಭೇಟಿ ಆಗೋಣ. ಈ ಲೆಕ್ಕ ನಿಮ್ಗೆ ಅರ್ಥ ಆಗೈತೆ ಅನ್ಕೊಂಡೇನಿ. ಮತ್ತೇನಾದ್ರು ಡೌಟ್ ಇತ್ತಂದ್ರೆ ಕಮೆಂಟ್ ಬಾಕ್ಸ್ ಒಳಗೆ ತಿಳಿಸಿ. ಮತ್ತು ಹೊಸ ವಿಡಿಯೋ ಒಳಗೆ ಬಿಡೋಣಂತ. ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಈ ಲೆಕ್ಕ ನಿಮ್ಗೆ ಅರ್ಥ ಆಗಿತ್ತಂದ್ರೆ ನಿಮ್ಮ ಫ್ರೆಂಡ್ಸ್ ನಡ್ಕು ಇದನ್ನು ಶೇರ್ ಮಾಡ್ಕೊರಿ. ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊರಿ. ಮತ್ತು ಹಿಂಗೆ ಮುಂದಿನ ವಿಡಿಯೋ ಒಳಗೆ ಹೊಸ ಲೆಕ್ಕದೊಂದಿಗೆ ಭೇಟಿ ಆಗೋಣಂತ. ಅಲ್ಲಿವರೆಗೂ ಟೇಕ್ ಕೇರ್. ಬಾಯ್. ಥ್ಯಾಂಕ್ ಯು.